ದಕ್ಷ ಸುತೆಯು ದಾಕ್ಷಾಯಿಣಿ ದೇವಿಯು ದಗ್ಧಳಾದಳು ಯಜ್ಞ ಕುಂಡದಲ್ಲಿ ಸುದ್ದಿ ಸಾರಲು ಕ್ರುದ್ಧನಾದ ಶಿವ ಮುದ್ರೆಯೊಡೆದು ಸನ್ನದ್ಧನಾದನು. ವಿಲಾಸಕ್ಕೆ ಭೂಮಿಯು ಗಡಗಡ ನಡುಗುತ್ತಿದೆ. ಕೆಂಡ ದುಂಡೆಗಳ ಕಣ್ಗಳು ಕಾಣಲು ಕಡಲು ಕಡಲುಗಳು ಕಣ್ಣಲ್ಲಿ ಉರುಳಲು ತಾರಾಲೋಕವೇ ಫಳ ಫಳನುದುರಲು ಸಪ್ತ ಸಾಗರವೇ ಹೊತ ಹೊತ ಕುದಿಯಲು ಜಟಾಪಟಲವನ್ನು ಬಡಿದಪ್ಪಡಿಸಲು ಪಟು ಭಟನಟನ ರುದ್ರ ಭದ್ರನಃ ವೀರಭದ್ರನುದ್ಭವಿಸಿದನಾಗಲಿ. ವೀರಭದ್ರ ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತೆಡೆಗೆ ಇದಡೊಂದ ಮಾಯ ಸನ್ನಿಧಿಗೆ ಕಾಪು ಗೊತ್ತಿಜ್ಜೆ ಶಿವನೇ. ಯಾರು ಕದಂಬರ ಕಡೆಯವರು? ಕಾಡಿಂದ ಬಂದವರು ರಥ ಕಟ್ಟುವುದು ಸಂಪ್ರದಾಯ. ಇಲ್ಲಿ ಇನ್ನು ಮುಂದೆ ನಾವು ನಡೆಸ್ಕೊಡ್ತೇವೆ. ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲೇ ಪರಶಿವ ಶಕ್ತಿಯ.
ಆಗಿರುವಂಥ ಆತ್ಮೀಯ ಮಿತ್ರರು, ನಮ್ಮ ವಿಶ್ವಕರ್ಮ ಸಮಾಜದ ನಿಕಟಪೂರ್ವ ಅಧ್ಯಕ್ಷರು ಆದಂಥ ಹಾಗೆಯೇ ತಾಲೂಕು ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂಥ ಕುಮಾರ್ ಅವರು ಸಹ ವೇದಿಕೆ ಆಸೀನರಾಗಿದ್ದಾರೆ. ಇನ್ನೋರ್ವ ಮಿತ್ರರಾದಂಥ ರವಿ ಅವರು KPCMSನ ಉದ್ಯೋಗಿಗಳು, ಶಿಕ್ಷಕ ಮಿತ್ರರಾದಂಥ ಶಿವಕುಮಾರ್ ಅವರು, ಪ್ರಸ್ತುತ ಹೈಸ್ಕೂಲ್ HMI ಕಾರ್ಯನಿರ್ವಹಿಸಿದ ರಮೇಶ್ ಅಣ್ಣವರು ತಾಲೂಕು ಶಿಕ್ಷಣ ಅಧಿಕಾರಿಗಳಾಗಿ ಸದ್ಯದಲ್ಲೇ ಮುಂಬಡ್ತಿ ಹೊಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಸೀನಣ್ಣವರು ಸಹ ಗ್ರಾಮದ ಮುಖಂಡ ಸೀನಣ್ಣವರು ಇದ್ದಾರೆ, ಚಿಕ್ಕಮಗಳೂರು ಇದ್ದಾರೆ, ಗ್ರಾಮದ ಮುಖಂಡ ಅಣ್ಣಯ್ಯನವರು, ತಿಮ್ಮೇಗೌಡರು, ಕುಮಾರು, ತಿಮ್ಮೇಗೌಡರು, ಗ್ರಾಮದ ಎಲ್ಲರ ಆತ್ಮೀಯ ಬಂಧುಗಳಿರ್ತಾರೆ. ಯಾರು ಸಹ ಅನ್ಯತಾ ಭಾವಿಸಬಾರ್ದು. ಒಂದು ಮಾತಾಡ್ತಾ ನಮ್ಮ ಪರಮಶಿವಾಗಿ ಮಾತಾಡೋದು ನಿಜ. ಒಂದು ಇವತ್ತು ಯೋಗೇಶ್ ಅವರ ಊರು ಹೊಸಂದ್ರ, ಆದರೂ ಸಹ ಇವತ್ತು ತಮ್ಮ ಗ್ರಾಮದಲ್ಲಿ ದೇವಸ್ಥಾನವನ್ನು ವೀರಭದ್ರೇಶ್ವರ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಇಲ್ಲಿ ಬಂದು ಇವತ್ತು ತಾಲೂಕಿನಲ್ಲಿ ಒಂದು ಸುಪ್ರಸಿದ್ಧ ದೇವಸ್ಥಾನವಾಗಿ ಮಾರ್ಪಟ್ಟಿದೆ. ತಮ್ಮೆಲ್ಲರ ಒಂದು ಸಹಕಾರದಿಂದ ಆ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಲೋಕಾರ್ಪಣೆ ಮಾಡಿ ತಮ್ಮ ಗ್ರಾಮದ ಒಂದು ಐತಿಹಾಸಿಕ ಸ್ಥಳವಾಗಿ ಮಾರ್ಪಡಿಸಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಜೊತೆಗೆ ಶಿವರಾತ್ರಿ ಅಂದರೆ ತಾಲೂಕಿನಲ್ಲಿ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ಮಾಡೋದು ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ. ನಾವು ಚಿಕ್ಕಂದಿದ್ದರೂ ಸಹ ನಮ್ಮ ಗ್ರಾಮಕ್ಕೆ ಬರ್ತಾ ಇದ್ದೀವಿ. ಬೆಳಗ್ಗೆ ಸುತ್ತಮುತ್ತ ಗ್ರಾಮದ ಸುಮಾರು 4-5 ಸಾವಿರ ಜನ ಇವತ್ತು ರಾಮಲಿಂಗೇಶ್ವರನ ಕೃಪೆಗೆ ಪಾತ್ರ ಆಗ್ತಾರೆ ಅಂತ ಒಂದು ಐತಿಹಾಸಿಕ ಸ್ಥಳ. ನನ್ನ ಅಚ್ಚುಮೆಚ್ಚಿನ ಗ್ರಾಮ ಬೈರಾಪುರ ಮತ್ತು ಗವಿಗೊಂಡಕೊಪ್ಪಲು. ನೀವೆಲ್ಲರೂ ಸಹ ಅತ್ಯಂತ ಹೆಚ್ಚು ಪ್ರೀತಿ ವಿಶ್ವಾಸವನ್ನ ತೋರಿದಂತ ಗ್ರಾಮ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಸಹ ಚಿರೋಣಿಯಾಗಿರ್ತೀನಿ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನ ಸಂದರ್ಭದಲ್ಲೇ ತಮಗೆಲ್ಲ ಗೊತ್ತು, ಕೆನಾಲ್ ಬಂದು ನಾವೆಲ್ಲ ಚಿಕ್ಕ ಹುಡುಗರು 3 ವರ್ಷ 4 ವರ್ಷದ ಹುಡುಗರು ಅಂತ ಸಂದರ್ಭದಲ್ಲಿ ಹೇಮಾವತಿ ಕೆನಾಲ್ ಬಂತು. ಪಕ್ಕದಲ್ಲೇ ಕೆರೆ ಇತ್ತು. ಆ ಕೆರೆಗೆ ಲಿಫ್ಟ್ ಇರಿಗೇಷನ್ ಮಾಡಬೇಕು ಅಂತ ನನ್ನ ತಮ್ಮ ನಾನಿಬ್ಬರು ಸಹ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಆ ಒಂದು ಲಿಫ್ಟ್ ಇರಿಗೇಷನ್ ಮಾಡಿದ. ಅದು ಏನೋ ಅದು ದೇವರ ಅವರ ಅನುಗ್ರಹಣ ಏನೋ. ನಮ್ಮ ಲಿಫ್ಟ್ ಇರಿಗೇಷನ್ ಸ್ಟಾರ್ಟ್ ಆಯಿತು, ಏರಳುವಾಗ ಮಳೆ ಬಂತು. ಮಳೆ ಬಂದೆ ಲಿಫ್ಟ್ ಇರಿಗೇಷನ್ ಜೊತೆ ಕೋಟೆ ಬಿತ್ತು. ಅದು ಸುಮಾರು 15-20 ವರ್ಷದಿಂದ ಕೆರೆ ತುಂಬಿರಲಿಲ್ಲ ಅನ್ಸುತ್ತೆ. ಆ ವರ್ಷ ತುಂಬಿತು. ಇವತ್ತು ಆ ಕೆರೆಗೂ ಸಹ ಇನ್ನು ನಿಟ್ಟಿನಲ್ಲಿ ಏತ ನೀರಾವರಿಯಿಂದ ನೀರು ಬಿಡುವಂಥ ಅವಕಾಶ ಜಾಸ್ತಿ ಇರೋದ್ರಿಂದ ಈಗ ಲಿಫ್ಟ್ ಇರಿಗೇಷನ್ ಸದ್ಯದ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿದೆ ಅಂತಂದ್ರೆ ನನಗೆ ಅತ್ಯಂತ ಹೆಚ್ಚು ಪ್ರೀತಿ ತೋರಿಸಿದ ಗ್ರಾಮ. ಹಿಂದೆ ಅದೊಂದು ಸರ್ಕಾರದ ಕಾರ್ಯಕ್ರಮ ಮಾಡಲಿಲ್ಲ, ನನ್ನ ಪಾಕೆಟ್ ದುಡ್ಡು ಹಾಕಿ ಹೆಸರು ಮಾಡೋದು. ಒಂದು ಸರ್ಕಾರದ ಏನಂದ್ರೆ TC ಒಂದು ಹಾಕ್ಸ್ಕೊಂಡಿದ್ದು. ಹಾಗಾಗಿ ಇವತ್ತು ಬೈರಾಪುರ ಗ್ರಾಮಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟು ಪ್ರಾಮಾಣಿಕವಾಗಿ ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅವರು ರಾಜಕಾರಣದಲ್ಲಿ ಏನೇ ಕೆಲಸ ಮಾಡಿದ್ರು ಸಹ 4-5 ಜನ ಟೀಕೆ ಮಾಡೋರು ಇದ್ದೇ ಇರ್ತಾರೆ. ಅದಕ್ಕೆ ಯಾರು ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಕಾಯ ವಾಚ ಮನಸ ಈ ಭಾಗಕ್ಕೆ, ಬೈರಾಪುರಕ್ಕೆ ಇರಲಿ ಕಾಗೇಪುರಕ್ಕೆ ಇರಲಿ, ಒಂದು ವಿಚಾರ ಹೇಳ್ತೀನಿ. ಇವತ್ತು ಲಿಫ್ಟ್ ಇರಿಗೇಷನ್ ಆಗಿದೆ ಅಂತ ಆವತ್ತು 8-9 ವರ್ಷದ ಹಿಂದೆ 5-6 ವರ್ಷದ ಹಿಂದೆ ಆ ಒಂದು ಪ್ರಯತ್ನಕ್ಕೆ ನನಗೆ ಹೆಮ್ಮೆ ಇದೆ. ಯಾಕೆ ಅಂತಂದ್ರೆ ಆ ಒಂದು ಕೆರೆ ತುಂಬಿದ್ರೆ ಬೈರಾಪುರ, ಕಾಗೇಪುರ, ಸಿಂಪಿಲನಹಳ್ಳಿ, ಚೌಡಘಟ್ಟ, ಜೊತೆಗೆ ನಮ್ಮ ಗವಿಗೊಂಡಕೊಪ್ಪಲು, ಕರ್ತನಲ್ಲಿ ಈ ಭಾಗದ ಎಲ್ರಿಗೂ ಸಹ ಬೇಸಿಗೆನಲ್ಲಿ ದನಕರುಗಳಿಗೆ ಹೋಗೋ ನೀರು, ಜೊತೆಗೆ ಅಂತರ್ಜಲದ ಮಟ್ಟ ಜಾಸ್ತಿ ಆಗುತ್ತೆ, ಬೋರ್ಗಳು ಬರುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿದ್ರು. ಇವತ್ತು ಲಿಫ್ಟ್ ಇರಿಗೇಷನ್ ಆಗಿದೆ. ಲಿಫ್ಟ್ ಇರಿಗೇಷನ್ ಹಿಂದಿನ ಸರ್ಕಾರದಲ್ಲಿ ಮಾಡಿದ್ರು. ಅದು ಸರ್ಕಾರ ನಿಗದಿತ ವೇಳೆಗೆ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇಲ್ಲ. ನಾನು ಸಂಬಂಧಪಟ್ಟ ಸಚಿವರ ಹತ್ರ ಒತ್ತಾಯ ಮಾಡಿ ದುಡ್ಡು ಬಿಡುಗಡೆ ಮಾಡಿಸಿ 2ನೇ ಹಂತ 3ನೇ ಹಂತ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಜೊತೆಗೆ ಅದು ಮಾಡಿದ್ದು 84 ಕೆರೆ ಕಟ್ಟೆಗಳಿಗೆ ತುಂಬುವಂತ ಒಂದು ಪ್ರಯತ್ನ ಮಾಡಿಸಿದ್ದಾರೆ. ಇನ್ನು ಸಣ್ಣ ಪುಟ್ಟ ಕೆರೆಗಳು ಇನ್ನು 64-65 ಕೆರೆಗಳು ಬಿಟ್ಟೋಗಿದೆ. ಆ ಒಂದು ಕೆರೆಗಳಿಗೂ ಸಹ 27 ಕೋಟಿನ DPR ಮಾಡಿ ಎಸ್ಟಿಮೇಷನ್ ಹೋಗಿದೆ. ಈ ಬಜೆಟ್ ಅಲ್ಲಿ ಸೇರಿಸ್ಕೊಳ್ಳಿಕ್ಕೆ ಮೈದಾನ ಇರಿಗೇಷನ್ ಮಿನಿಸ್ಟ್ರಿಗೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೀನಿ. ನಮ್ಮ ನಾಯಕರಾದಂತಹ ಕುಮಾರ್ ಅವರು ಮತ್ತು ದೇವೇಗೌಡ ಅಪ್ಪಾಜಿ ಅವರು ಲೆಟರ್ನು ಸಹ ಹಾಕಿಸಿ ಈ ಒಂದು ಬಜೆಟ್ ಅಲ್ಲಿ ಸೇರಿಸ್ಕೊಂಡು ಆ ಕೆರೆಗಳನ್ನು ಸಹ 60-70 ಕೆರೆಗಳು ತುಂಬಿಸೋದು, 44 ಕೆರೆಗಳು ಒಂದು 27 ಕೋಟಿ ಕೊಟ್ಟು ತುಂಬುತ್ತೆ ಅನ್ನೋ ಒಂದು ಪ್ರಯತ್ನವನ್ನು ಸೀರಿಯಸ್ ಆಗಿ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಗೆಲ್ಲ ಗೊತ್ತಿದೆ
ಯುವಕನಾಗಿ ಸಾರ್ವಜನಿಕ ಕೆಲಸ ಮಾಡಬೇಕು, ನಮಗೆ ಪ್ರೀತಿ ಗೌರವವನ್ನು ತೋರಿಸ್ತಂತ ನನ್ನ ತಾಲೂಕಿನ ಸಮಸ್ತ ಜನತೆಗೆ ಖುಷಿಯಾಗುವಂತ ಕೆಲಸ ಮಾಡಬೇಕು ಅನ್ನೋ ಪರಿಸ್ಥಿತಿ ಇದೆ. ಆದರೆ ಅದಕ್ಕೆ ಪೂರ್ವವಾದಂತ ಸಹಕಾರ ಸರ್ಕಾರದ ಕಡೆಯಿಂದ ಬರ್ತಾ ಇಲ್ಲ. ಅದು ನಿಮ್ಮ ಎದುರಿನ ಹೇಳುವಂತ ಮಾತಲ್ಲ. ಸರ್ಕಾರದ ಮುಖ್ಯ ಒಂದು ಭಾಗವಾದಂತ ಸಚಿವರನ್ನ ವೇದಿಕೆಯಲ್ಲಿ ಕೂರಿಸ್ಬಿಟ್ಟು ಗಗನಗಣಪತಿ ಅಂತ ಹೇಳಿದೆ. ಒಂದ್ಸರಿ ಮುಖ್ಯಮಂತ್ರಿಗಳು ಕೆಂಗೇಗೌಡ ಸಹಕಾರವನ್ನು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು, ಸಹಕಾರಿ ಮಂತ್ರಿಗಳು 3 ಜನರನ್ನು ಕೂರಿಸ್ಕೊಂಡು ನಮಗೆ ವಿಶೇಷವಾದ ಕಾರ್ಯಕ್ರಮ ಕೊಡಬೇಡ ಸ್ವಾಮಿ, ನೀವು ನಮ್ಮ ತಾಲೂಕಿನಲ್ಲಿ 2021-22 ಸಾಲಲ್ಲಿ ಓವರ್ ಫ್ಲಡ್ ಆಗಿ ಮಳೆ ಜಾಸ್ತಿಯಾಗಿ ಸರಣಿ ಕೆರೆಗಳು ಒಡೆದೋಗಿದೆ. ಆ ಕೆರೆಗಳನ್ನ ಅಪೂರ್ವ ಕಟ್ಟಂತ ಕೆರೆಗಳು, ಇವತ್ತು ಒಂದು ಕೆರೆ ಕಟ್ಟಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ಬೇಕು. ಆ ದುರಸ್ತಿ ಮಾತ್ರ ದುಡ್ಡು ಕೊಡಿ. ಜೊತೆಗೆ ಬ್ರಿಡ್ಜಸ್ ಹೋಗಿದೆ, ಮಂಡಿ ಉದ್ದ ಗುಂಡಿ ಬಿದ್ದಿದೆ, ಆ ರಸ್ತೆ ದುರಸ್ತಿಗೆ ದುಡ್ಡು ಕೊಡಿ ಒಂದು ವಿಚಾರವನ್ನ ಫೋಟೋ ಸಮೇತ ಅಷ್ಟೇ ಅಲ್ಲ, ಇತರ ಇಲಾಖೆ ಕಾರ್ಯಕ್ರಮಗಳನ್ನ ನಿಜವಾಗ್ಲೂ ನಿಜವಾದ ಫಲಾನುಭವಿಗಳ ಬಾಗಿಲಿಗೆ ಮನೆ ಬಾಗಿಲಿಗೆ ತಲುಪಿಸೋದ್ರ ಮುಖಾಂತರ ಸಹ ಒಂದು ಬದ್ಧತೆಯಿಂದ ಕೆಡಿಪಿ ಮೀಟಿಂಗ್ ಮಾಡಿ ಸರ್ಕಾರ ಸವಲತ್ತುಗಳನ್ನ ಒಂದು ಸಮಗ್ರವಾಗಿ ತಲುಪಿಸುವಂತ ನಿಟ್ಟಿನಲ್ಲಿ ನನ್ನ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಅದು ನಮ್ಗೆ ಹೆಮ್ಮೆ ಇದೆ. ಇನ್ನೂ 2.25 ವರ್ಷ ಇದೆ. ನನ್ನ ಕಾಯವಾಚ ಮನಸ್ಸ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ. ವಿಶೇಷವಾಗಿ ನನ್ನ ಮೊದಲು ಸೊಸೈಟಿ ಕೆಲಸದ ಮುಖಾಂತರ, ನನ್ನ ಜಿಲ್ಲಾ ಪಂಚಾಯತ್ ಸದಸ್ಯ ಮಾಡೋದ್ರ ಮುಖಾಂತರ, ನಂತರ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷ, ನಂತರ MLA ಆಗಿದ್ದು. ಮೂಲ ನಾನು ಸಾರ್ವಜನಿಕ ಜೀವನದಲ್ಲಿ ಹೆಜ್ಜೆ ಹಾಕಿದ ಸಂದರ್ಭದಲ್ಲಿ ನಿಮ್ಮ ಈ ಭಾಗದ ಎಲ್ಲ ಸಮಸ್ತ ಜನತೆಯ ಸಹಕಾರತೆ ಒಂದು ಶಾಸಕನಾಗಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಗೌರವಕ್ಕೆ ನಾನು ಯಾವಾಗಲೂ ಸಹ ಧಕ್ಕೆ ತರುವಂತ ಕೆಲಸ ಮಾಡಲ್ಲ. ನಿಮ್ಮ ಜೊತೆ ಇರ್ತೀವಿ. ಅದರಲ್ಲೂ ವಿಶೇಷವಾಗಿ ನನ್ನ ಪಂಚಾಯತ್, ನನ್ನ ಹುಟ್ಟೂರು ಹರನಹಳ್ಳಿ ಆದರೂ ಸಹ ನನ್ನ ಹರನಹಳ್ಳಿಯಲ್ಲಿ ಎಷ್ಟು ಪ್ರೀತಿಸ್ತಾರೆ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಗೌರವವನ್ನು ಮೈಲಾಪುರ, ಕಾಗೇಪುರ, ನಮ್ಮ ಶಿವಪುರ ಹೊಡಗೋಡಿ ಗವಿಗಡುಕೊಬ್ಬರಿಗೆ ಭಾಗದಲ್ಲಿ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೊಮ್ಮೆ ನನ್ನ ಅನಂತ ಧನ್ಯವಾದ ಹೇಳಿ, ಇವತ್ತು ಯೋಗೇಶ್ ಅವರು ಹೇಳಿದ್ರು ಮಾತಾಡ್ತಾ 3 ಗಂಟೆ ಬಂದು ಜರ್ನಿ ಮಾಡ್ಕೊಂಡು ಬಂದು ಈ ಭಾಗದ ಕಲಾವಿದರನ್ನ, ಆಯ್ದ ಕಲಾವಿದರನ್ನ ನಮ್ಮ ಜೊತೆ ಹಾಕೊಂಡು ನಾಟಕ ಪ್ರಾಕ್ಟೀಸ್ ಮಾಡಿದ್ದೀವಿ. ಉದ್ದೇಶ ಇಷ್ಟೇ, ದೇವರ ಪೂಜನೆ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ವಿಶೇಷವಾಗಿ ಈ ಸರಿ ಒಂದು ದೇವರ ನಾಟಕವನ್ನೇ ಮಾಡೋಣ. ವೀರಭದ್ರನ ಜನನ ಒಂದು ಅವರು ಸಹ ಒಂದು ಭಕ್ತಿ ಪ್ರಧಾನವಾದ ದೇವರ ನಾಟಕನೇ ತಮ್ಮ ಮುಂದೆ ಪ್ರದರ್ಶನ ಮಾಡಿ ಶಿವರಾತ್ರಿ ಹಬ್ಬಕ್ಕೆ ದೇವರ ರಾಮಲಿಂಗೇಶ್ವರನ ಪೂಜೆ ಮಾಡೋದ್ರ ಬಿಟ್ಟು ಇದು ಸಹ ವೀರಭದ್ರನು ಸಹ ಮತ್ತೊಂದು ಹೆಸರು, ಮತ್ತೊಂದು ಹೆಸರೇ ವೀರಭದ್ರ. ಹಾಗಾಗಿ ಅಲ್ವಾ, ಶಿವನ ಮಗ ವೀರಭದ್ರ. ಹಾಗಾಗಿ ಒಂದು ಐತಿಹಾಸಿಕ ಭಕ್ತಿ ಪ್ರಧಾನವಾದ ನಾಟಕವನ್ನ ತಮ್ಮ ಮುಂದೆ ಪ್ರದರ್ಶನ ಮಾಡಿ ತಮಗೆಲ್ಲರಿಗೂ ಸಹ ಮನರಂಜನೆ ಕೊಡೋಣ ಅನ್ನೋ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಅದಕ್ಕೆ ಸಾಕಷ್ಟು ನಿರ್ದೇಶಕರು, ತಬಲಾ ಮಾಸ್ಟರು, ಕ್ಯಾಶಿಯರ್ ಮಾಸ್ಟರು ಎಲ್ಲರೂ ಸಹ ಅದಕ್ಕೆ ಒಂದು ಡೈರೆಕ್ಟರ್, ಒಂದು ಸಂಗೀತಕ್ಕೆ ಕ್ಯಾಶಿಯರ್ ಎಲ್ಲರೂ ಸಹ ಒಂದು ಪ್ರಯತ್ನದಿಂದ ನಾಟಕ ತುಂಬ ಚೆನ್ನಾಗಿ ಬೋರ್ಡ್ ಬರುತ್ತೆ. ಅದರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ. ತಮ್ಮ ಆಯ್ದ ಕಲಾವಿದರು ತಮ್ಮ ಗ್ರಾಮದಲ್ಲಿ ಸುಮಾರು ಜನ ಇದರಲ್ಲಿ ಅಭಿನಯಿಸಿದ್ರೆ, ಮರಿಗೌಡ, ನಮ್ಮ ಕುಮಾರಣ್ಣ, ಕುಮಾರು, ಶ್ರೀನಿವಾಸು, ಮೂರ್ತಿ, ನಮ್ಮ ಹರೀಶು, ಯೋಗೇಶು, ಹಾಗೆಯೇ ದಿನೇಶು, ಗೌರೀಶು, ಸಿದ್ದರಾಮು, ಸುಮಾರು ಕಲಾವಿದರು ಅಭಿನಯಿಸಿದರೆ ತಮ್ಮ ಅಭಿನಯ ತುಂಬಾ ಚೆನ್ನಾಗಿ ಮೂಡಿ ಬರಲಿ, ಎಲ್ಲೂ ಅಡಚಣೆ ಆಗ್ತಾಗಿರಲಿ. ಇವತ್ತು ತಾವು ಎದ್ದೋಗಿ ಅಂದ್ರೆ ಪ್ರೇಕ್ಷಕರು ಎದ್ದೋಗಲ್ಲ. ಯಾಕೆ ಅಂತಂದ್ರೆ ಅವ್ರ ಉದ್ದೇಶ ಜಾಗರಣೆ ಮಾಡಬೇಕು, ನಿದ್ಗೆಡಬೇಕು. ನಿಮ್ಮ ನಾಟಕವನ್ನ ತುಂಬಾ ಚೆನ್ನಾಗಿ ನೋಡ್ತಾರೆ, ನಿಮ್ಗೆ ಸಹಕಾರ ಕೊಡ್ತಾರೆ, ತುಂಬಾ ಚೆನ್ನಾಗಿ ನೋಡ್ಬರ್ಲಿ. ನಾನು ಪುನಃ ಇಲ್ಲಿಂದ ನಮ್ಮ ಅಂಬಿಗರಲ್ಲಿ ನಮ್ಮ ಸಂಗಮದಲ್ಲೂ ಸಹ, ಪೂರ್ವ ಸಂಗಮದಲ್ಲೂ ಸಹ ಇವತ್ತು ಅಲ್ಲೂ ಒಂದು ಕಾರ್ಯಕ್ರಮ ಇದೆ, ಈಗ ಅಲ್ಲೂ ನಾಟಕ ಇದೆ, ಅಲ್ಲಿಗೆ ಹೋಗ್ಬೇಕು. ಹಾಗಾಗಿ ಒಂದು ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ನೋಡ್ಬರ್ಲಿ. ನಾಟಕ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮ ನಿರ್ಗಮಿಸ್ತೀವಿ. ನಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೊಮ್ಮೆ ನನ್ನ ಅನಂತ ಧನ್ಯವಾದ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ಪ್ರಕಾಶ್, ನಮ್ಮ ಎಲ್ಲಿ ಪ್ರಕಾಶ್ ಅಲ್ಲಿ ಧನ್ಯವಾದ. ನಮ್ಮ ಮಂಜಣ್ಣವರಿಗೆ ಒಂದು ಸಣ್ಣ ನೆನಪಿನ ಕಾಣಿಕೆ ಅಂದ್ರೆ ವಿಶ್ವಕರ್ಮನ ಒಂದು ಭಕ್ತಿ ಒಂದು ಶೀಲ್ಡ್, ಅದನ್ನ ನಮ್ಮ ಮಂಜಣ್ಣವರಿಗೆ ಕೊಡ್ತಾ ಇದ್ದಾರೆ.
ಇದುವರೆಗೆ ಸಭೆಯನ್ನು ಉದ್ದೇಶಿಸಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಮಾನ್ಯ ಗೌರವಾನ್ವಿತ ಶಾಸಕರಿಗೆ ನಿಮ್ಮ ಜೋರು ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಶ್ರೀ ವಿಶ್ವಕರ್ಮನ ಒಂದು ಕೃಪಾಶೀರ್ವಾದ ಅವರ ಮೇಲೆ ಇರಲಿ ಅಂತಕ್ಕಂಥ ಒಂದು ನೆನಪಿನ ಕಾಣಿಕೆಯನ್ನು ನೀಡಿದಂಥ ಯೋಗೇಶಣ್ಣ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಈ ಒಂದು ತುರ್ತು ಅವರು ಇನ್ನೂ ಅನೇಕ ಕಾರ್ಯಕ್ರಮಗಳಿಗೆ ಇವತ್ತು ಭೇಟಿ ಕೊಡೋ ಒಂದು ನಿರೀಕ್ಷೆಯಲ್ಲಿ ನಿಮ್ಮೆಲ್ಲರ ಒಂದು ಅವ್ರಿಗೂ ಕೂಡ ಶುಭ ನುಡಿದಂಥ ಮಾನ್ಯ ಶಾಸಕರು ತೆರಳುತ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ನಿಮ್ಮ ಜೋರು ಚಪ್ಪಾಳೆ ಮೂಲಕ ಅವರಿಗೆ ಸಲ್ಲಿಸೋದ್ರ ಮೂಲಕ ಈ ವೇದಿಕೆಯನ್ನು ತೆರವು ಮಾಡಿ ನಾಟಕನ ಅಭಿನಯಿಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ವೇದಿಕೆ ಮೇಲೆ ಇರ್ತಕ್ಕಂಥ ಸಮಸ್ತರನ್ನು ಕೂಡ ಕೋರ್ಕೊತಾ ಇದ್ದೀನಿ. ಹಾಗೆ ಈ ಒಂದು ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ಆರಕ್ಷಕ ಠಾಣೆ ಸಿಬ್ಬಂದಿಯವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ